ಫೇಸ್ ಎಲ್ಲ ತುಂಬಾ ದಪ್ಪ ಆಗ್ಬಿಟ್ಟಿದೆ. ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರು ಕೇಳ್ತಾ ಇದಾರ. ಚಂದಮ್ಮ ಒಳಗಡೆ ಹೋಗು. ಅಮ್ಮ ಎಷ್ಟೊಂದು ತಿಂತಾ ಇದ್ದಾಳೆ ನೋಡು ಮಮ್ಮಿ. ನಮ್ಗಾದ್ರೆ ಬರೀ 2 ಚಪಾತಿ. ಕರೆಕ್ಟ್ ಟೈಮ್ಗೆ ನಿನ್ ಕೆಲಸ ಮುಗೀತು, ಮಳೆನೂ ಬಂತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನಾನು ಇವತ್ತು ಬೆಳಗ್ಗೆನೆ ಇದನ್ನೆಲ್ಲ ಎತ್ತಿಟ್ಟೆ, ಅಂದರೆ ಇದನ್ನು ಕಲೆಕ್ಟ್ ಮಾಡಿಟ್ಟಿದ್ದೆ. ಏನು ಗೊತ್ತಾ, ಇದು ನಾನು ಡೆಲಿವರಿ ಆದಮೇಲೆ ಮಗುನ ಕೊಡ್ತಾರಲ್ವ, ಸೊ ಆವಾಗ ನಮಗೆ ಇದು ಅಂಬ್ಲಿಕಲ್ ಕಾರ್ಡ್ ಸಿಗುತ್ತೆ ನೋಡಿ. ಇದು ಚಿನ್ನಿಮಾದು, ಹಾಂ ಇದು ದೀರುದು, ಇದು ಚಿನ್ನಿಮಾದು, ಇಬ್ಬರದು ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ಇದು ನನ್ನ ಪ್ರೆಗ್ನೆನ್ಸಿ ಕಿಟ್, ಫಸ್ಟ್ ಟೆಸ್ಟ್ ಮಾಡ್ಕೊಂಡಲ್ವ ಅದು ದೀರುದು ಇದೆ, ಅದನ್ನು ಕೂಡ ತೆಗೆದಿಟ್ಟಿದ್ದೀನಿ. ಸೊ ಇವೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಯಾಕೆ ಗೊತ್ತಾ, ಇದರಿಂದ ನಾನು ನನ್ನ ಅಂದರೆ ಆ ಮೆಮೊರೀಸ್ನ ಕಲೆಕ್ಟ್ ಮಾಡಿ ಹಾಗೆ ಇಡಬೇಕು ಅನ್ನೋದಕ್ಕೋಸ್ಕರ ಎತ್ತಿಟ್ಟಿದ್ದೆ. ಇದರಿಂದ ಫ್ರೇಮ್ ಮಾಡಿಸ್ತಾರಲ್ವ, ಸೊ ಅದು ಮಾಡಿಸ್ಬಿಟ್ಟು ಈ ಥರ ಇಲ್ಲಿ ಟಿ ವಿ ಮುಂದ್ಗಡೆ ಅಥವಾ ಒಂದು ಶೋಕೇಶಲ್ಲಿ ಇಡೋ ಥರ ಒಂದು ಪುಟ್ಟು ಫ್ರೇಮ್ ಮಾಡಿಸೋಣ ಅಂತ. ಇಬ್ಬರದು ಒಂದೇ ಫ್ರೇಮ್ನಲ್ಲಿ ಹಾಕ್ಸ್ಬೇಕು ಅಂತೇಳಿ ಹಂಗೆ ತೆಗೆದಿಟ್ಕೊಂಡಿದ್ದೀನಿ. ಇನ್ನೇನು ಇವತ್ತು ಬಂದ್ಬಿಟ್ಟು ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಕೆಲವರು ಇದನ್ನ ಮಣ್ಣಲ್ಲಿ ಹೂತಾಕ್ತಾರೆ, ಇನ್ನು ಕೆಲವರು ಸುಟ್ಬಿಡ್ತಾರೆ. ನಾನಾದ್ರೆ ಇದರಿಂದ ಫ್ರೇಮ್ ಮಾಡಿಸ್ತಾ ಇದ್ದೀನಿ. ಇನ್ನು ನೀವು ಇದರಿಂದ ಏನು ಮಾಡಿದ್ದೀರಾ, ಏನು ಮಾಡಿಸ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಒಂದು ಐಡಿಯಾ ಇರುತ್ತೆ. ಇನ್ನು ತುಂಬ ಜನರು ನನ್ನ ಹೊಟ್ಟೆ ನೋಡ್ಬಿಟ್ಟು ಮತ್ತೆ ನನ್ನ ಫೇಸ್ ನೋಡ್ಬಿಟ್ಟು ನೀವು ಮತ್ತೆ ಪ್ರೆಗ್ನೆಂಟ್ ಇದ್ದೀರಾ, ಏನಾದರೂ ಗುಡ್ ನ್ಯೂಸಾ, ಫುಲ್ ಮುಖ ಎಲ್ಲ ದಪ್ಪ ಆಗಿದೆ ಅಂತ ಕೇಳ್ತಾ ಇದ್ರು. ಇಲ್ಲ, ಇದು ಮಮ್ಮಿ ಟಮ್ಮಿ. ಸ್ವಲ್ಪ ವರ್ಕೌಟ್ಸ್ ಎಲ್ಲ ಮಾಡಿದ್ರೆ ಹೊಂಟೋಗ್ಬಿಡತ್ತೆ. ದೀರು ಅವಾಗ ಚಿಕ್ಕವನಿದ್ದ ವರ್ಕೌಟ್ಸ್ ಎಲ್ಲ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಈಗ ಮಕ್ಕಳು ದೊಡ್ಡವರಾಗಿದ್ದಾರೆ, ಸೊ ಹಾಗಾಗಿ ವರ್ಕೌಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾಗಿ ಇದು ಬೇಗನೆ ಹೋಗ್ಬಿಡತ್ತೆ, ತೊಂದರೆ ಇಲ್ಲ. ನಾನು ಪ್ರೆಗ್ನೆಂಟ್ ಇಲ್ಲ ಇವಾಗ. ಇವ್ರಿಗೆ ಊಟ ಮಾಡೋದು ಇನ್ನೊಂದು ಅಭ್ಯಾಸ ಏನು ಗೊತ್ತಾ, ಸ್ಟ್ರೋಲರಲ್ಲಿ ಈ ಥರ ಒಂದು 2 ರೌಂಡ್ ತಿರ್ಕೊಂಬರ್ಬೇಕು. ದೀರುಗೆ ಈ ಸ್ಟ್ರೋಲರ್ ತಂದು ಒಳ್ಳೆ ಕೆಲಸ ಮಾಡಿದ್ವಿ, ತುಂಬಾನೇ ಚೆನ್ನಾಗಿದೆ. ಇದು ಬಿಸಿಲಿದ್ದಾಗ ಇದನ್ನ ಈ ರೀತಿ ಹಾಕೋಬಹುದು. ಇನ್ನು ನನಗೆ ಕೆಲವರು ಕೇಳ್ತಿರ್ತಾರೆ, ಇದು ಎಷ್ಟು ವರ್ಷದ ಮಗುವಿಂದ ಯೂಸ್ ಮಾಡಬಹುದು ಅಂತ ಹೇಳ್ಬಿಟ್ಟು. ನಮ್ಮ ಮಕ್ಳಿಗೆ ಬಂದ್ಬಿಟ್ಟು ಒಂದು 6 ಮಂತ್ಸಿಂದ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಇದನ್ನ 6 ತಿಂಗಳು ಮಗುವಿಂದ ಹಿಡಿದು ಅಪ್ ಟು 2-3 ಇಯರ್ಸ್ ಯೂಸ್ ಮಾಡ್ಕೋಬಹುದು ಆರಾಮಾಗಿ. ಈ ವೀಲ್ಸ್ ಎಲ್ಲ ನೋಡಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ, ತುಂಬಾ ದೊಡ್ಡದು ಕೊಟ್ಟಿದ್ದಾರೆ. ಇಲ್ಲಿ ಬ್ರೇಕ್ ಕೂಡ ಇದೆ. ನಮ್ ದೀರು ಅಂತೂ ಇದ್ರಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ. ಅವನ ಜೊತೆ ಮಾತಾಡ್ತಾ ಹೋಗ್ತಾ ಇರ್ತೀನಿ. ಮಲಗ್ಲಿಕ್ಕೂ ಕೂಡ ಇದೆ. ಇದನ್ನ ಸ್ವಲ್ಪ ಎಳೆದ್ಬಿಟ್ರೆ ಬೆಡ್ ತರ ಆಗ್ಬಿಡುತ್ತೆ. ಹಾಗೆ ಕೆಳಗಡೆ ಏನಾದ್ರೂ ಇಟ್ಕೊಳ್ಳಿಕ್ಕೆ ಸ್ಪೇಸ್ ಕೂಡ ಇದೆ. ನಾನು ಇದನ್ನ ಲವ್ಲ್ಯಾಪ್ ಇಂದ ತರಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಿಮ್ಗೂ ಕೂಡ ಇದು ಬೇಕು ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮ್ಗೆ ಲವ್ಲ್ಯಾಪ್ ಅವರ ವೆಬ್ಸೈಟ್ ನಲ್ಲಿ ಸಿಗುತ್ತೆ, ಹಾಗೆ ಅಮೆಝಾನ್ ನಲ್ಲಿ ಕೂಡ ಸಿಗುತ್ತೆ. ಎಲ್ಲಿ ಬೇಕಾದ್ರೂ ಬೈ ಮಾಡ್ಕೋಬಹುದು. ದಿನ ಅವರಿಬ್ರು ಜಗಳ ಬಿಡಿಸೋದ್ರಲ್ಲೇ ನನ್ನ 1 ಅವರ್ ಟೈಮ್ ಹೊಂಟೋಗ್ಬಿಡುತ್ತೆ. ಫ್ರೆಂಡ್ಸ್, ಅವನಿಗೆ ಅವಳು ಆಟಾಡ್ಸೋ ಹಾಗೆ ಇಲ್ಲ, ಎಷ್ಟು ಸಿಟ್ಟು ಬರುತ್ತೆ ನೋಡಿ ಅವನಿಗೆ. ಅಕ್ಕ ಅಕ್ಕ ಆಟಾಡಿಸ್ತಾಳ. ಅವನಿಗೇನು ಬೇಡವೋ, ಅವನಿಗೆ ಹೇಗೆ ಇರ್ಬೇಕನ್ಸತ್ತ ಹಾಗೆ ಬಿಟ್ಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಎಷ್ಟು ಜಗಳ ಮಾಡ್ತಾನೆ ನೋಡಿ ಅವಳ ಹತ್ರ. ಹಾಗಂತ ಹೇಳಿಬಿಟ್ಟು ಚಿನ್ನಿಮ ಏನು ಕಮ್ಮಿ ಇಲ್ಲ, ಚಾನ್ಸ್ ಸಿಕ್ಕಾಗ ಅವಳ ಪವರ್ ಏನಂತ ಅವನಿಗೆ ತೋರಿಸ್ತಾಳೆ. ಗುದ್ದು ಅಂತೆ, ಆ ಗುದ್ದು ಅದೇ ಗುದ್ದು ತಿನ್ಬೇಡ. ಇಷ್ಟು ಜಗಳ ಮಾಡ್ತಾ ಇದ್ದಾನಲ್ವಾ. ಮನೆ ಒಳಗಡೆ ಹೋದ್ಮೇಲೆ ಮನೆ ಒಳಗಡೆ ಆಟ ಆಡಲಿಕ್ಕೆ ಅಂತಲೇ ಸೈಕಲ್ ಇದೆ. ಅದನ್ನು ಯಾವಾಗ ನಂಬಿಸ್ಬಿಟ್ಟು ಅವಳನ್ನ ಕೂರಿಸ್ಕೊಂಡು ಅವನು ಕೂಡ ಕುತ್ಕೊಂಡು ದಪ್ಕೊಳ್ತಾ ಚೆನ್ನಾಗಿ ಆಟ ಆಡ್ತಾರೆ ಗೊತ್ತಾ. ಅದೇ 1 ನಿಮಿಷ ಚೆನ್ನಾಗೇ ಇರ್ತಾರೆ, ಇನ್ನೊಂದು ನಿಮಿಷ ಚೆನ್ನಾಗಿ ಜಗಳ ಆಡ್ಬಿಡ್ತಾರೆ. ಇನ್ನು ಮಧ್ಯಾಹ್ನ ಊಟ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ. ನಾನಂತೂ ಇತ್ತೀಚೆಗೆ ಮನೇಲಿ ಮಕ್ಕಳು ಬಿಟ್ಟು ಹೋಗ್ತಾ ಇರ್ತೀನಿ. ಏಕೆಂದರೆ ಅಲ್ಲಿ ನನಗೆ ಅರ್ಧ ಗಂಟೆ ಕೆಲಸ, ಈ ಮಕ್ಕಳನ್ನ ಇಟ್ಕೊಂಡು ಹೋದರೆ ಗಂಟೆ ಆಗೋಗ್ಬಿಡುತ್ತೆ. ಆ್ಯಂಡ್ ಇನ್ನು ಇವತ್ತು ಟ್ರಾಫಿಕ್ ನೋಡಿ ಎಷ್ಟೊಂದಿದೆ ಅಂತ. ಕೆಲವೊಂದು ಸಲ ನಮ್ಗೆ ಅನಿಸ್ಬಿಡತ್ತೆ ಇದು ನಮ್ಮ ಮೈಸೂರೇನಾ ಅಂತ. ನಾನು ಸ್ವಲ್ಪ ಹೊರಗಡೆ ಕೆಲಸ ಮುಗಿಸ್ಕೊಂಡು ಆನಂತರ ನರ್ಸರಿಗೆ ಬಂದ್ವಿ. ಚಿನಿಮಾ ಎದ್ದಿದ್ಲು, ಹಾಗಾಗಿ ಅವಳನ್ನೊಬ್ಬಳನ್ನೇ ಕರ್ಕೊಂಡು ಬಂದಿದ್ದೀನಿ. ಇನ್ನು ಒಂದು ಪಾಮ್ ಪ್ಲ್ಯಾಂಟ್ ತೊಗೊಳ್ಳೋಣ ಅಂದ್ಕೊಂಡೆ. ರಾಜು, ಇದು ಎಲ್ಲಿಡ್ತೀಯ, ಮನೆ ತುಂಬ ಗಿಡಗಳೇ ಇದೆ, ಇದನ್ನ ಎಲ್ಲಿಡ್ತೀಯ ಅಂತ. ಬಟ್ ಹಾಲ್ಗಳಲ್ಲಿ ಮತ್ತು ಬೆಡ್ರೂಮ್ಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಥರ ಗಿಡಗಳು. ನಾನಂತೂ ಅವಾಗವಾಗ
ನಮ್ಮ ಮೈಸೂರಲ್ಲಿರುವಂತಹ ಈ ನರ್ಸರಿಗೆ ವಿಸಿಟ್ ಮಾಡ್ತಾ ಇರ್ತೀನಿ. ಏನಾದರೂ ಹೊಸ ಗಿಡಗಳು ಬಂದಿರುತ್ತೆ ನೋಡಿ, ಸೊ ಅದನ್ನು ಕಲೆಕ್ಟ್ ಮಾಡಬೇಕಂದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕಾಗಿ ನನಗೆ ನೆನಪಾದಾಗ ಅಥವಾ ನನಗೇನಾದರೂ ಬೋರ್ ಆದಾಗ ಫಸ್ಟ್ ಓಡಿ ಬರೋದೇ ನಾನು ನರ್ಸರಿಗೆ. ಹೊಸ ಹೊಸ ಗಿಡಗಳನ್ನೆಲ್ಲ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ನನಗೆ. ಇಲ್ಲಿ ಕೆಲವೊಂದು ಗಿಡಗಳೆಲ್ಲ ನೋಡಿದೆ, ಇವೆಲ್ಲ ತೋಟಕ್ಕಾದರೆ ತುಂಬ ಚೆನ್ನಾಗಿರುತ್ತೆ, ಬಟ್ ಮನೇಲಿ ಗ್ರೋ ಮಾಡೋದಕ್ಕೆ ಅಷ್ಟಾಗಿ ಲುಕ್ ಬರೋದಿಲ್ಲ. ಸೊ ನಾನು ಬೇರೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀನಿ, ಅಂದರೆ ಕೆಲವೊಂದು ಲೀಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಆ ಗಿಡಗಳು ತಗೊಳ್ಳೋಣ ಅಂತ. ಇನ್ನು ಇವೆಲ್ಲ ಬಂಡು ಗಿಡಗಳು ಚೆನ್ನಾಗಿ ಬರುತ್ತೆ, ಬಟ್ ಏನಂದರೆ ಜಾಗ ಇರಬೇಕಷ್ಟೇ. ಇನ್ನು ನನ್ನ ಮಗಳಿಗೂ ಕೂಡ ನರ್ಸರಿ ಅಂದರೆ ತುಂಬ ಇಷ್ಟ, ಯಾಕೆಂದರೆ ಅಲ್ಲಿ ವಿಧವಾದ ಗಿಡಗಳಿರುತ್ತಲ್ವ, ಅವಳು ಕೆಲವೊಂದು ಸೆಲೆಕ್ಟ್ ಮಾಡ್ತಾಳೆ. ನಾನು ಈ ಟೈಮು ಇದು ಬೋಗನ್ವಿಲ್ಲ ತೊಗೊಂಡೆ. ಈ ಕಲರ್ ನಮ್ಮ ಮನೇಲಿ ಇರಲಿಲ್ಲ, ಇದು ಒಂಥರ ಲೈಟ್ ಪಿಂಕ್ ಬರುತ್ತೆ. ಇಲ್ಲಿ ನೋಡಿ ಪಿಂಕ್ ಹುಚ್ಚಿ ಇವಳು, ಇದನ್ನು ಅವಳು ಡ್ರೆಸ್ಸಿಗೆ ಕಂಪೇರ್ ಮಾಡ್ಕೊಳ್ತಾ ಇದ್ದಾಳೆ ನೋಡಿ, ಸೇಮ್ ಸಿಮಿಲರ್ ಕಲರ್ ಇದೆಲ್ಲ ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಇದು ಅಂತೆ. ಇಲ್ಲಿ ನೋಡಿ ನಾನು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಪಿಂಕ್ ಕಲರೇ ಸೆಲೆಕ್ಟ್ ಮಾಡಿರ್ತಾಳೆ ಅವಳು. ನಾನು ಮನೆಯಿಂದನೇ ಡಿಸೈಡ್ ಆಗಿ ಬಂದಿರ್ತೀನಿ ಇವತ್ತು ಪಿಂಕ್ ತೊಗೊಳ್ಬಾರ್ದು ಅಂತ, ಬಟ್ ಅದು ನನಗೆ ಗೊತ್ತಿಲ್ಲದೇ ನಾನೇ ತೊಗೊಂಡ್ಬಿಟ್ಟಿರ್ತೀನಿ. ಇವತ್ತು ಹಾಗೆ ಆಗುತ್ತೆ ಅಂದ್ಕೊಳ್ತಾ ಇದ್ದೀನಿ ನಾನು. ಅದು ಹೇಗೆ ಅಂದರೆ ಅವಳು ಅಷ್ಟು ಚೆನ್ನಾಗಿ ಕನ್ವಿನ್ಸ್ ಮಾಡ್ತಾಳೆ, ಅವಳು ಎಷ್ಟು ಚೆನ್ನಾಗಿ ಹೇಳ್ತಾಳೆ ಗೊತ್ತಾ ಅದ್ರ ಬಗ್ಗೆ. ಅದು ನೋಡಿನೇ ನನಗೆ ತೊಗೊಳ್ಬೇಕು ಅನ್ನೋ ಆಸೆ ಬಂದುಬಿಡುತ್ತೆ. ಇನ್ನು ಆಲ್ರೆಡಿ ನಮ್ಮ ಮನೇಲಿ 3 ಥರದ ಬೋಗನ್ವಿಲ್ಲ ಪ್ಲ್ಯಾಂಟ್ಸ್ ಇದೆ. ಸೊ ಇದು ಒಂದು ಕಲರ್ ತೊಗೊಂಡೆ, ಚೆನ್ನಾಗಿದೆಲ್ಲ. ಇಲ್ಲಿ ನಮಗೆ ಇಂಡೋರ್ ಔಟ್ಡೋರ್ ಎಲ್ಲ ಥರದ ಪ್ಲ್ಯಾಂಟ್ಸ್ ಸಿಗುತ್ತೆ. ಸೊ ಒಂದು ಕಡೆ ಬಂದುಬಿಟ್ರೆ ನಮ್ಗೆ ಏನೆಲ್ಲ ಬೇಕೋ ತೊಗೊಂಡ್ಬಿಡ್ಬೋದು. ಆ್ಯಂಡ್ ಇಲ್ಲಿ ಒಂದು ರೆಡ್ ಕಲರ್ ಫ್ಲವರ್ ಬಂದಿದೆ ಅಲ್ವಾ, ಸೊ ಇದನ್ನು ನೀವೆಲ್ಲ ರೋಡ್ ಸೈಡಲ್ಲೆಲ್ಲ ನೋಡೇ ಇರ್ತೀರ. ಇದು ನಮ್ಮ ತೋಟದಲ್ಲಿ ಕೂಡ ಒಂದು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿದೆ. ಇನ್ನು ಮನೆಗೂ ಕೂಡ ಒಂದು ತೊಗೊಳ್ಳೋಣ ಅಂತ. ಇನ್ನು ಇಲ್ಲಿ ಕೆಲವೊಂದು ಹೂವಿನ ಗಿಡಗಳಿದೆ ಅಲ್ವಾ, ನಮಗೆ ಜಸ್ಟ್ 50 ರೂಪೀಸ್ಗೆ ಸಿಕ್ಬಿಡುತ್ತೆ. ಆ್ಯಂಡ್ ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಲ್ವ, ಇದು ಫ್ಲವರ್ ಜಾಸ್ತಿ ಬರುತ್ತೆ. ಸೊ ಮೇಲ್ಗಡೆ ಒಂದು ಟೆರೆಸ್ ಮೇಲೆ ಒಂದು ಹಾಕ್ಕೊಳ್ಳೋಣ ಅಂತ ಹೇಳಿ ತೊಗೊಂಡೆ. ನನಗೆ ಇವತ್ತು ಖುಷಿಯಾಗಿದ್ದೇನು ಗೊತ್ತಾ, ಈ ನರ್ಸರಿಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ನಮ್ಮ ವಿಡಿಯೋಸ್ನ ನೋಡ್ತಾರೆ. ಬಂದು ನನಗೆ ಮಾತಾಡ್ಸೋದೇ ಎಷ್ಟು ಖುಷಿ ಆಯಿತು ಗೊತ್ತಾ. ಅಂದರೆ ನರ್ಸರಿಯಲ್ಲಿ ಕೆಲಸ ಮಾಡ್ತಾರಲ್ವ, ಸೊ ನಾನು ಬಂದು ಹೋಗೋದೇ ನೀವು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ರಲ್ವ, ನಾವು ಎಲ್ಲ ನೋಡಿದ್ವಿ ಅಂಥೇಳಿ ಮಾತಾಡಿಸ್ತಾರೆ ನನಗೆ. ಇನ್ನು ತೋಟಕ್ಕೆ ಅಂತ ಹೇಳಿಬಿಟ್ಟು 2 ಲೆಮನ್ ಗ್ರಾಸ್ ತೊಗೊಳ್ತಾ ಇದ್ದೀನಿ. ಇದು ಟೀಗೆ ಕಷಾಯಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ತೋಟದಲ್ಲೇ ಹಾಕಬೇಕು ಅಂತ ಅಂದ್ಕೊಳ್ತೀವಿ, ಬಂದಾಗೆಲ್ಲ ತೊಗೊಳ್ಳೋದೇ ಮರ್ತು ಹೋಗ್ಬಿಡ್ತೀವಿ. ಇವೆಲ್ಲ 50 ರೂಪೀಸ್ಗೆ ಸಿಕ್ಬಿಡತ್ತೆ. 1-2 ಗಿಡ ಹಾಕ್ಕೊಂಡ್ರೆ ಸಾಕು, ಚೆನ್ನಾಗಿ ಬರ್ತಾ ಇರುತ್ತೆ. ಇನ್ನು ಇದು ನೋಡೋದೇ ಏನೋ ಹೊಸ ಹೂ ಥರ ಕಾಣಿಸ್ತು, ಬಟ್ ಅದನ್ನು ಟಚ್ ಮಾಡೋದೇ ಸ್ಮೆಲ್ ಮಾತ್ರ ಒಂಥರ ವಿಚಿತ್ರವಾಗಿತ್ತು. ಬಟ್ ನಮ್ಮ ತೋಟದಲ್ಲಿ ಒಂಥರ ಮಲ್ಲಿಗೆ ಹೂ ಥರ ದುಂಡಗಾಗುತ್ತಲ್ವ, ಅದೇ ಎಲೆಗಳ ಥರ ಈ ಎಲೆಗಳು ಕೂಡ ಕಾಣಿಸ್ತಾ ಇತ್ತು. ಇನ್ನು ಸಾಕಷ್ಟು ಜನರು ಹೇಳ್ತಾ ಇದ್ರು ತೋಟದಲ್ಲಿ ಅಥವಾ ನೀವು ಮನೆ ಮೇಲ್ಗಡೆ ಒಂದು ಶಂಖಪುಷ್ಪ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಅಂತ. ನಾನು ಅದನ್ನು ಕೇಳಿಬಿಟ್ಟು ಲಾಸ್ಟ್ ಟೈಮು ಸೀಡ್ಸ್ ತೊಗೊಂಡೋಗಿದ್ದೆ ಇಲ್ಲಿ, ಅಂದರೆ ಗಿಡಗಳು ಸಿಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಸೀಡ್ಸ್ ತೊಗೊಂಡೋಗಿ ಅದು ಮೊಳಕೆ ಬಂದಮೇಲೆ, ಅಂದರೆ ಸ್ವಲ್ಪ ಚಿಗುರು ಬಂದಮೇಲೆ ತೋಟಕ್ಕೆ ತೊಗೊಂಡೋಗಿ ಹಾಕಿದೆ, ಕೋಳಿಗಳೆಲ್ಲ ತಿಂದಾಕ್ಬಿಟ್ಟಿದೆ. ಅದಕ್ಕಾಗಿ ಈ ಥರ ಸ್ವಲ್ಪ ದೊಡ್ಡ ಬಳ್ಳಿ ಆಯಿತು ಅಂದರೆ ಅದು ತಿನ್ನೋಕ್ಕೇನು ಬರೋದಿಲ್ಲ ಅಲ್ವ, ಹಾಗಾಗಿ ದೊಡ್ಡ ಗಿಡನೇ ತೊಗೊಂಡೆ. ಇದು ಹೂ ಒಣಗಿದ ಮೇಲೆ ಮಾರ್ಕೆಟ್ನಲ್ಲಿ ಎಷ್ಟು ಕಾಸ್ಟ್ಲಿ ಗೊತ್ತಾ. ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಅಂದರೆ ದೋಸೆ ಇಡ್ಲಿ ಜೊತೆ ಎಲ್ಲ ಮಿಕ್ಸ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದರಿಂದ ಮಾಡೋ ಟೀ ಕೂಡ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಇನ್ನು ನನಗೆ ಈ ಫ್ಲವರ್ಸ್ ತುಂಬ ಇಷ್ಟ ಆಯಿತು. ಸರಿ ಇದರಲ್ಲಿ ಒಂದು ಸೆಲೆಕ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅವಳು ಆಲ್ರೆಡಿ ತೋರಿಸ್ತಾ ಇದ್ದಾಳೆ ನೋಡಿ, ಪಿಂಕ್ ತಗೋ ಅಂತ. ನಾನಂತೂ ಅವಳು ಮಾತು ಕೇಳಬಾರ್ದು ಅಂತೇಳಿ ಡಿಸೈಡ್ ಆಗಿಬಿಟ್ಟಿದ್ದೀನಿ. ನಾನು ಅದಕ್ಕೆ ನನಗೆ ಆರೆಂಜ್ ಕಲರ್ ತುಂಬ ಬ್ರೈಟಾಗಿ ಕಾಣಿಸ್ತಾ ಇತ್ತು, ಅದನ್ನು ತಗೊಳ್ಳೋಣ ಅಂತ. ಅವಳು ರಾಜುಗೆ ನಮಸ್ತಾ ಇದ್ದಾಳೆ ನೋಡಿ, ತಂದೆ ಇಟ್ಕೊಂಡ್ಬಿಟ್ಲು ಅವಳು ಪಿಂಕ್ ಬೇಕು ಅಂತ ಹೇಳಿಬಿಟ್ಟು. ಸೊ ನನಗೆ ಆರೆಂಜ್ ಇಷ್ಟ ಆಯಿತು ಅಂಥೇಳಿ ನಾನು ಇದನ್ನು ತೊಗೊಂಡೆ. ಇನ್ನು ಈ ಹೂವಿನ ಗಿಡಗಳೆಲ್ಲ ಯಾಕೆ ತೊಗೊಳ್ತಾ ಇದ್ದೀನಿ ಅಂದರೆ, ಕೆಲವೊಂದು ಗಿಡಗಳು ಬಿಸಿಲಿಗೆ ಮತ್ತು ಸ್ವಲ್ಪ ಮಳೆಗೆಲ್ಲ ಹೋಗಿಬಿಟ್ಟಿತ್ತು. ಸೊ ಅದನ್ನು ರಿಪ್ಲೇಸ್ ಮಾಡಬೇಕು ಅಂತ ಹೇಳಿ ತೊಗೊಂಡೆ. ಕೆಲವೊಂದು ಗಿಡ ಹೋಗ್ತಾ ಇರುತ್ತೆ, ಇನ್ನು ಕೆಲವು ಚೆನ್ನಾಗಿ ಬರ್ತಾ ಇರುತ್ತೆ ನೋಡಿ. ಲಾಸ್ಟ್ ಟೈಮ್ ನಾನು ಒಂದು ಯೆಲ್ಲೋ ಕಲರ್ ದಾಸವಾಳ ತೊಗೊಂಡಲ್ವ, ಸೊ ಅದಂತೂ ಎಷ್ಟು ಹೂ ಬಿಡುತ್ತೆ ಗೊತ್ತಾ. ಸುಮಾರಾಗಿ ಒಂದು ದಿವಸಕ್ಕೆ 3-4 ಹೂ ಬಂದುಬಿಡುತ್ತೆ. ಇನ್ನು ಒಂದು ರೋಸ್ ಪ್ಲ್ಯಾಂಟ್ ತೊಗೊಳ್ತಾ ಇದ್ದೀನಿ. ಸೊ ಇವಂತೂ ನನಗೆ ತುಂಬ ಇಷ್ಟ ಆಗುತ್ತೆ. ಪುಟ್ಟ ರೋಸಸ್ ಇರುತ್ತಲ್ಲ, ಅದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಆ್ಯಕ್ಚುಲಿ ರೆಡ್ ರೋಸ್ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ರಾಜು ಇದು ಆಲ್ರೆಡಿ ರೆಡ್ ತೊಗೊಂಡಿದ್ಯಾ, ಚಿನಿಮಾಗೆ ಯಾವ್ದು ಇಷ್ಟ ಆಗೋದು ತೊಗೊಂಡ್ರೆ ಅವಳು ಪಿಂಕ್ ಸೆಲೆಕ್ಟ್ ಮಾಡಿದ್ದಾಳೆ, ಅದು ಚೆನ್ನಾಗಿದೆ ಅಂತೆ. ಸೊ ಅದು ಅಲ್ಲದೆ ಮೇಲ್ಗಡೆ ಪಿಂಕ್ ಕಲರ್ ಒಂದು ಪ್ಲ್ಯಾಂಟ್ಸ್ ಇಲ್ವಂತೆ, ನಾನೇ ಗಮನಿಸಿಲ್ಲ, ಅಷ್ಟು ಗಮನಿಸ್ಬಿಟ್ಟಿದ್ದಾಳೆ ಅವಳು.
ಇನ್ನು ಇದು ಬಂದುಬಿಟ್ಟು ರೋಸ್ಮೆರಿ, ಟೀಗೆ ಮತ್ತು ಹೇರ್ ಆಯಿಲ್ಗೆಲ್ಲ ಯೂಸ್ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಮನೆ ಹತ್ರ ಆಲ್ರೆಡಿ 2 ಗಿಡಗಳಿದೆ, ಚೆನ್ನಾಗಿ ಬರ್ತಾಯಿದೆ. ಅದು ಕಟ್ ಮಾಡ್ದಂಗೆಲ್ಲ ಬರ್ತಾನೆ ಇರುತ್ತೆ. ಜಸ್ಟ್ ಒಂದು ಪಾಟಲ್ಲಿ ಹಾಕ್ಕೊಂಡ್ರೂ ಸಾಕು, ಸಖತ್ತಾಗಿ ಬರುತ್ತೆ ಅದು. ಅದರ ಘಮ ಇದೆ ಅಲ್ವಾ, ಸಖತ್ತಾಗಿರುತ್ತೆ, ಮನೆ ತುಂಬ ಬರ್ತಾ ಇರುತ್ತೆ. ಇನ್ನು ಈ ರೋಸ್ ಪ್ಲ್ಯಾಂಟ್ ನನಗೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಇದರಲ್ಲಿ ಪಿಂಕ್ ಇದೆ, ಬಟ್ ಜೊತೆಗೆ ವೈಟ್ ಕೂಡ ಇದೆ, ಡಬಲ್ ಕಲರ್ ಇದೆಲ್ಲ ಅಂತ ಹೇಳ್ಬಿಟ್ಟು ಅದು ಒಂದು ತಗೊಂಡೆ. ಈಗ ಬಿಲ್ ಮಾಡಿಸ್ತಾ ಇದ್ದೀನಿ, ಕೆಲವೊಂದು ಸೀಡ್ಸ್ ಎಲ್ಲ ತೊಗೊಂಡಿದ್ದೀನಿ. ಸೊ ನೀವು ಮೈಸೂರಲ್ಲಿ ನಂತರ ಪ್ಲ್ಯಾಂಟ್ ಲವರ್ಸ್ ಆದರೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಿಮ್ಗೆ ಅಡ್ರೆಸ್ ಕೊಟ್ಟಿದ್ದೀನಿ. ಹೋಗಿ ಬನ್ನಿ ಒಂದ್ಸಲ, ಹೋಗಿಲ್ಲ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಈ ನರ್ಸರಿಯಿಂದ ತಂದು ಹಾಕಿರೋಂತಹ ಗಿಡಗಳು ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಬರ್ತಾಯಿದೆ. ನಮ್ಮ ತೋಟದಲ್ಲಿ ಇಲ್ಲಿಂದಾನೇ ತೊಗೊಂಡು ಹೋಗಿ ಹಾಕಿರೋಂಥ ಗಿಡಗಳೀಗ ಗುರ್ತು ಹಿಡಿಯೋಕ್ಕೆ ಆಗೋದಿಲ್ಲ, ಅಷ್ಟೊಂದು ಎತ್ತರ ಬೆಳೆದ್ಬಿಟ್ಟಿದೆ. ಇನ್ನು ಬಿಲ್ಲಿಂಗ್ ಎಲ್ಲ ಮಾಡಿಸ್ಬಿಟ್ಟು ಇನ್ನು ಕಾರಲ್ಲಿ ಇಡ್ಸ್ಕೊಳ್ತಾ ಇದ್ದೀವಿ. ನಾನು ನಿಮಗೆ ಮೊದಲೇ ಹೇಳಿದ್ನಲ್ವಾ, ನಾನು ಸೆಲೆಕ್ಟ್ ಮಾಡೋ ಕಲರೇ ಬೇರೆ, ಬಟ್ ಫೈನಲಾಗಿ ನಮಗೆ ಸಿಗೋ ಕಲರೇ ಬೇರೆ. ಎಲ್ಲ ಪಿಂಕ್ ಕಲರೇ ಇದೆ ಈಗ. ಇನ್ನು ಇವತ್ತು ಇಷ್ಟೊಂದು ಗಿಡಗಳು ತಗೊಂಡ್ವಿ. ಆ್ಯಂಡ್ ಇದಿಷ್ಟರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನು ಕಾಮೆಂಟ್ ಮಾಡಿ. ಇನ್ನು ಹೋಗೋ ದಾರಿಯಲ್ಲಿ ಜಟ್ಕಾ ಗಾಡಿ ಕಾಣಿಸ್ತು, ಇದರಲ್ಲಿ ಹೋಗೋಣ ಅಂತ ಹಿಡ್ಕೊಂಡ್ಬಿಟ್ಲು. ಮತ್ತು ದೀರೂನ ಕರ್ಕೊಂಡು ಬಂದಿರಲಿಲ್ಲಲ್ಲ, ನೆಕ್ಸ್ಟ್ ಟೈಮ್ ಬರೋಣ ಅಂತ ಅಂದ್ಕೊಂಡ್ವಿ. ನಾನು ಲಾಸ್ಟ್ ಟೈಮು ರಿಯಲ್ ಫ್ರೂಟ್ ಪಾಪ್ಸಿಕಲ್ಸ್ ಮಾಡ್ತಾರೆ ಅಂತ ಹೇಳಿದ್ನಲ್ವ, ಅದು ಎಲ್ಲಿ ಅಡ್ರೆಸ್ ಅಂತ ಕೇಳಿದ್ರಿ. ಸೊ ತೋರಿಸಿದ್ದೀನಿ ನೋಡಿ. ನಮಗಂತೂ ತುಂಬಾ ಇಷ್ಟ. ಐಸ್ ಕ್ರೀಮ್ ತಿಂದ್ಕೊಂಡು ಮನೆಗೆ ಬಂದ್ವಿ. ಇನ್ನು ದೀರೂನ ಮನೇಲೆ ಮಲಗಿಸೋಗಿದ್ದೆ, ಆಂಟಿ ನೋಡ್ಕೊಳ್ತಾ ಇದ್ರು. ಕರೆಕ್ಟ್ ಟೈಮ್ಗೆ ಎದ್ಬಿಟ್ಟಿದ್ದಾನೆ. ಇನ್ನು ಒಂದೊಂದೇ ಗಿಡಗಳು ತಗೊಂಡು ಹೋಗಿ ಮೇಲೆ ಇಟ್ಕೊಳ್ಬೇಕು ಇವಾಗ. ಇನ್ನು ನಾನು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿಬಿಟ್ಟು ಮೇಲ್ಗಡೆ ಗಿಡಗಳನ್ನೆಲ್ಲ ತೊಗೊಂಡೋಗಿ ಪಾಟ್ಗಳಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕೆಲಸ ಬೇರೆ ಮುಗ್ದಿತ್ತು. ಸರಿ ಇನ್ನು ಖಾಲಿ ಇದ್ದೀನಲ್ವಾ ಅಂತ ಹೇಳ್ಬಿಟ್ಟು ಈ ಕೆಲಸನೂ ಮಾಡಿಕೊಂಡೆ. ಅದು ಅಂದ್ಕೊಂಡಾಗ್ಲೇ ಮಾಡ್ಕೊಂಬಿಡ್ಬೇಕು, ಮತ್ತು ನಾಳೆ ಅಂತ ಅಂದರೆ ಟೈಮೇ ಸಿಗೋದಿಲ್ಲ. ಕೆಲವೊಂದು ಗಿಡಗಳು ಸತ್ತೋಗಿತ್ತು ಅಂತ ಹೇಳಿದ್ನಲ್ವ, ಆ ಪಾಟ್ಗಳಿಗೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಇದೆಲ್ಲ ರೋಡ್ ಸೈಡಲ್ಲೆಲ್ಲ ಹಾಕ್ಕೊಂಡಿರ್ತಾರೆ, ಬಟ್ ಏನೋ ನನಗದು ತುಂಬ ಇಷ್ಟ ಆಯಿತು ಫ್ಲವರ್ಸ್, ಹಾಗಾಗಿ ನಾನು ತಂದ್ಕೊಂಡೆ ಅದು. ಇನ್ನು ಈ ಶಂಖಪುಷ್ಪನ ತೋಟದಲ್ಲಿ ಹಾಕೋಣ ಅಂತ ದೊಡ್ಡ ದೊಡ್ಡ ಮರಗಳಿದೆ ಅಲ್ವಾ, ಅದಕ್ಕೆ ಹಬ್ಸಿದ್ರೆ ಚೆನ್ನಾಗಿರುತ್ತೆ. ಪುದೀನ ಒಂದು 2 ಕಡ್ಡಿ ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಾರ್ಕೆಟಿಂದ ಪುದೀನ ತರ್ತೀವಲ್ವಾ, ಆ ಎಲೆಗಳೆಲ್ಲ ಬಿಡಿಸ್ಕೊಂಡು ಒಂದು ಲೋಟದಲ್ಲಿ ನೀರು ಹಾಕಿಟ್ರೆ ಸಾಕು. ಬೇರು ಬಂದಮೇಲೆ ಪಾಟಿಗೆ ಹಾಕಿದ್ರೆ ಬಂದುಬಿಡುತ್ತೆ. ಇನ್ನು ಕೆಲವೊಂದು ಪಾಟ್ಸ್ನ ಅದ್ಲಿ ಬದಲಿ ಮಾಡಿದ್ದೀನಿ. ಅಂದರೆ ಕೆಲವೊಂದಕ್ಕೆ ಜಾಸ್ತಿ ನೀರು ಹಾಕಬಾರ್ದು, ಕೆಲವೊಂದಕ್ಕೆ ಸ್ವಲ್ಪ ಬಿಸಿಲು ಬೇಕಾಗತ್ತಲ್ವ, ಸ್ವಲ್ಪ ಅವಾಗವಾಗ ನೋಡಿಕೊಂಡು ಚೇಂಜ್ ಮಾಡ್ತಾ ಇರಬೇಕು. ಆ್ಯಂಡ್ ಇನ್ನು ಎಲ್ಲ ಪಾಟ್ಗಳಲ್ಲಿ ಗಿಡಗಳು ನೋಡಿಬಿಟ್ಟು ತುಂಬಾ ಖುಷಿ ಆಗ್ತಾಯಿದೆ ಇವಾಗ ನನಗೆ. ಇನ್ನು ಇದು ಜಿಮ್ ಮುಂದ್ಗಡೆ ಸ್ವಲ್ಪ ಗಿಡಗಳನ್ನ ಇಟ್ಟಿದ್ದೀನಿ. ಸ್ವಲ್ಪ ಫ್ಲವರ್ಸ್ ಇದ್ದರೆ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಕೆಲವು ಹೂವಿನ ಗಿಡಗಳು ಜಾಸ್ತಿಯಾಗಿ ಇಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಬಿಸಿಲಿತ್ತಲ್ಲ ಅಂತ ಹೇಳಿ ಈ ಕೆಲಸನ ಇಟ್ಕೊಂಡೆ. ಮಳೆ ಬೇರೆ ಶುರು ಆಗಿಬಿಟ್ಟಿದೆ ಈಗ. ಅಯ್ಯೋ ಶಾರನ್, ಫುಲ್ ಮಳೆನಾ? ಫುಲ್ ಮಳೆ. ಆಯ್ತಾ ಇಲ್ಲ ಕೆಲಸ? ಆಯಿತು, ಇದು ಮಣ್ಣಲ್ಲಿ ಎತ್ತ ಹಾಕ್ಬೇಕಿತ್ತು. ಮತ್ತೆ ಬ್ಯೂಟಿಫುಲ್ ಆಗಿಬಿಟ್ಟಿದೆ ಗಾರ್ಡನ್ ಈಗ. ಕರೆಕ್ಟ್ ಟೈಮ್ಗೆ ನಿನ್ನ ಕೆಲಸ ಮುಗೀತು, ಮಳೆನೂ ಬಂತು. ಬಂದ್ಕೊಳ್ಳೆ ಫ್ಲವರ್ಸ್ ನೋಡ್ಬೇಕಂತ ಫ್ಲವರ್ ಪಾಟ್ಸ್ ಇಟ್ಟಿದೀಯಾ ಇಲ್ಲಿ? ಚೆನ್ನಾಗಿರುತ್ತಲ್ಲ ಅಲ್ಲ, ಮಧ್ಯದಲ್ಲಿ ಏನಾದರೂ ಇಡಬೇಕು ಬೇರೆ. 2 ಫ್ಲವರ್ ಒಂದೇ ಕಡೆ ಇದೆ. ಸುಮ್ಮನೆ ಇಟ್ಟಿದ್ದೀನಿ, ಚೇಂಜ್ ಮಾಡಲ್ಲ. ಇಲ್ಲಿನೂ ರೆಡಿ ಮಾಡಿದ್ಯಾ? ಈ ಕಡೆಯಲ್ಲಿ ಮಳೆ ನೀರೆಲ್ಲ ಸಿಡ್ದು ಗೋಡೆ ಎಲ್ಲ ಗಲೀಜಾಗ್ತಿದ್ದ. ಹೌದು. ಸೊ ಅದು ತೆಗ್ದೇ ಬಿಟ್ಟೆ ಕಂಪ್ಲೀಟ್ ಆಗಿ. ಇದು ಅವಶ್ಯಕತೆನೇ ಇಲ್ಲ, ಈ ಕಡೆ ಕಾಣೋದು ಇಲ್ಲ ಅದು. ಅದಕ್ಕೆ ಇಲ್ಲಿ ಆದ್ರೆ ನಾವೀಗ ವರ್ಕೌಟ್ಸ್ ಎಲ್ಲ ಮಾಡಕ್ಕೆ ಬರ್ತಿರ್ತೀವಿ, ಚೆನ್ನಾಗಿರುತ್ತೆ. ಬಂದ್ಕೊಳ್ಳ ಕಾಣುತ್ತೆ. ಸಾಕು ಬಾ ಮಳೆಯಲ್ಲಿ. ಆಮೇಲೆ ಮಳೆ ಕಡಿಮೆ ಆದ್ಮೇಲೆ ಮಾಡಂತಿ. ಚಿನ್ನಮ್ಮ ಒಳಗಡೆ ಹೋಗು, ಮಳೆಯಲ್ಲಿ ಒದ್ದೆ ಆಗ್ಬಾರ್ದು. ಹೋಗು, ಬಾಯಿಲ್ ಅಂದರೆ ಕೇರ್ಫುಲ್. ಬೆಟ್ಟ ಏನು ಕಾಣ್ತಾನೆ ಇಲ್ಲ. ಶಾರನ್ ಊಟ ಮಾಡ್ತಾ ಇದ್ದಾರೆ ನೋಡಿ. ದೀರುಗಂತ ದೋಸೆ, ಚಿನ್ನಮಗಂತ ಇಡ್ಲಿ, ಆಮೇಲೆ ಮಧ್ಯಾಹ್ನದ್ದು ಸ್ವಲ್ಪ ಪುಲಾವ್. ರಾತ್ರಿ ಚಪಾತಿ ತಿನ್ನಲ್ಲ ಅವರು, ಅದಕ್ಕಾಗಿ ಚಪಾತಿಗೆ ಮಾಡಿದ ಪಲ್ಯ.
ಎಲ್ಲ ಸ್ವಲ್ಪ ಸ್ವಲ್ಪ ಉಳಿದಿದೆ. ಆಮೇಲೆ ಸೌತೆಕಾಯಿ ಎಲ್ಲ ಕುಡಿಸಿ ಎಲ್ಲ ಉಳಿದಿದ್ದೆಲ್ಲ ಹೊಟ್ಟೆಗೆ ಹಾಕೊಂಡ್ಬಿಡುದು ರಾತ್ರಿ. ಎಲ್ಲ ಉಳಿದಿದ್ರು ನೋಡು ಎಷ್ಟಿದೆ. ತೆಗಿಯ ದೋಸೆ ತೆಗಿ ನೋಡೋನು. ನೋಡಲ್ಲಿ ಇಡ್ಲಿ ತೋರ್ಸು. ಇಷ್ಟೇ ಇಡ್ಲಿ, ಒಂದ್ 4 ಇಡ್ಲಿ. ಅದೇ ಮತ್ತೆ ಎಲ್ಲ ಸ್ವಲ್ಪ ಸ್ವಲ್ಪ ಸ್ವಲ್ಪ. ನಮ್ಗಾದ್ರೆ 2 ಚಪಾತಿ ಕೊಟ್ಬಿಟ್ಟು ನಮಸ್ತೆ ಅಂದ್ಬಿಡೋದು. ತಡಿಯೋಪ್ಪ ತಡಿ. ಏನ ಅದು ಹಾಡು ಬರ್ತೈತಲ್ಲ, ಅದು ಇಡ್ಲಿ ದೋಸೆ ಚಟ್ನಿ ಸಾಂಬಾರ್ ಅಂತ ಎಲ್ಲ ಮಾಡ್ತಾ ಇದ್ದಾರೆ ನೋಡ್ ಮಮ್ಮಿ. ಇಲ್ಲೇನ್ ಇಟ್ಕೊಂಡಿದ್ವಿ ಸಾಂಬಾರ ನೋಡ, ಎಲ್ಲ ಇದೆ. ಅಮ್ಮೋ ಎಷ್ಟೊಂದು ತಿಂತಾ ಇದ್ದಾಳೆ ನೋಡು ಮಮ್ಮಿ. ನಮ್ಗಾದ್ರೆ ಬರೀ 2 ಚಪಾತಿ. ನೋಡಿ ಫ್ರೆಂಡ್ಸ್, ಅವ್ರಿಗೆ ಮನೇಲಿರೋರ್ಗೆಲ್ಲರಿಗೂ ಬಿಸಿ ಬಿಸಿಯಾದ್ ಮಾಡಾಕ್ತಿವಿ. ನಾವು ಉಳ್ದಿದ್ದೆಲ್ಲ ತಿಂತೀವಲ್ವಾ. ಎಷ್ಟು ಜನ ಹೆಣ್ಮಕ್ಳು ನನ್ನ ತರ ಇದ್ದೀರಾ ಕಾಮೆಂಟ್ ಮಾಡಿ. ಸೊ ನಾನು ಅಷ್ಟೇ, ನಂಗೆ ಈಗಿನ ಕಾಲದಲ್ಲಿ ತುಂಬಾ ಕಡಿಮೆ. ಯಾಕಿಲ್ಲ, ತುಂಬಾ ಜನ ಇದ್ದಾರೆ. ಹೌದಾ? ಗೊತ್ತಿಲ್ಲ ಅಷ್ಟೇ. ಉಳ್ದಿದ್ದೆಲ್ಲ ತಡಿಯೋ ನಾನು ಇಷ್ಟೊಂದು ತಿಂತೀನಿ ಅನ್ನೋದು ಅಷ್ಟೇ ಹೇಳ್ತಾರೆ ಅವರು. ನೀವು 2 ನೋಡ್ಕೊಳ್ಬೇಕು ಅಂದ್ರೆ ನಂಗೆ ಎಷ್ಟು ಎನರ್ಜಿ ಬೇಕು ನೋಡಿ. ಮನೆ ಇಷ್ಟು ಬೇಕಲ್ವಾ ನನ್ಗೆ. ಅದಕ್ಕೆ 3 ತರ 4 ತರ ತಿನ್ನೋದು. ಎಲ್ಲ ಉಳ್ದಿರೋದು ಹಾಕೊಂಡಿದ್ದೀನಿ ನಾನು. ಎಲ್ಲ ತಿಂದ್ಮೇಲೆ ಲಾಸ್ಟ್ ತಿಂತೀನಿ. ಅದೇ ಸ್ಪೆಷಲ್. ಏನ್ ಉಳ್ದಿರುತ್ತೆ ಅದೆಲ್ಲ ಹಾಕೊಂಡಕ್ಕೆ. ನಮ್ಗೆ ಬರೀ 2 ಚಪಾತಿ ನಮ್ಗೆ. ತಡಿಯೋ ಫ್ರೆಂಡ್ಸ್, ಇನ್ನು 2 ಮಕ್ಕಳಿಗೂ ಊಟ ಮಾಡಿಸಿ ಈಗ ನಾನು ಊಟ ಮಾಡ್ತಾಯಿದ್ದೀನಿ. ನನಗೆ ಮನೇಲಿ ಎಷ್ಟು ಕೆಲಸ ಇದ್ದರೂ ಏನೇ ಇದ್ದರೂ ಮಾಡೋದಕ್ಕೆ ಕಷ್ಟ ಅನ್ಸೋದಿಲ್ಲ. ಇವರಿಬ್ಬರು ಜಗಳ ಆಡ್ತಾರೆ ನೋಡಿ, ಅದನ್ನು ಬಿಡಿಸೋದಕ್ಕೆ ಅಂತೂ ನನಗೆ ಸ್ಟ್ರೆಸ್ ಬಂದುಬಿಡುತ್ತೆ, ಎಲ್ಲೆಲ್ಲ ಸಿಟ್ಟು ಬಂದುಬಿಡುತ್ತೆ. ಅದು ನೋಡ್ಕೊಳ್ತಾನೆ ಇರಬೇಕು. ಎಲ್ಲಿ ನೋಡಿ ಸ್ಲೇಟ್ ತೊಗೊಂಡು ಎಲ್ಲಿ ತಲೆ ಮೇಲೆ ಹಾಕ್ಬಿಡ್ತಾಳೆ ಅನ್ನೋ ಭಯ. ಹಾಗಂತ ಹೇಳಿಬಿಟ್ಟು ಅವನು ಸುಮ್ಮನೆ ಆಗ್ತಾನ, ಒಂದಕ್ಕೆ 10 ಹೊಡೆತ ಹೊಡಿತಾನೆ ಅವಳಿಗೆ. ಅದಕ್ಕೆ ರಾಜು ಇದೇನು ಮಾಡ್ತಾರೆ ಗೊತ್ತಾ, ಫಸ್ಟ್ ಅವ್ರು ಊಟ ಮಾಡಿ ಬರ್ತಾರೆ, ಅಷ್ಟರಲ್ಲಿ ನಾನು ಇವರಿಬ್ಬರಿಗೂ ಒಟ್ಟಿಗೆ ಕೂರಿಸ್ಕೊಂಡು ಊಟ ಮಾಡಿಸ್ತೀನಿ. ಆಮೇಲೆ ಇವರಿಬ್ಬರನ್ನ ಮೇಲೆ ಕರ್ಕೊಂಡು ಹೋಗ್ತಾರೆ, ನಾನು ಕೂತ್ಕೊಂಡು ಸಮಾಧಾನದಿಂದ ಊಟ ಮಾಡ್ತೀನಿ. ಅವಳಿಗೆ ಹೊಡೆಯೋದು ಸಾಲದು ಅಂಥೇಳಿ ಕೆಲವೊಂದು ಸಲ ನನಗೂ 1-2 ಏಟ್ ಹಾಕಿ ಹೋಗ್ತಾನೆ ಅವನನ್ನು ಹಿಡಿಯೋದಂತೂ ಸ್ವಲ್ಪ ಕಷ್ಟನೇ. ಏನೋ ಇವತ್ತಿನ ಬ್ಲಾಗ್ ತಾವೆಲ್ಲರೂ ಎಂಜಾಯ್ ಮಾಡಿದ್ದೇನೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.